ನನಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಚಿವ ಎಚ್ ಡಿ ರೇವಣ್ಣ ಅವರಿಂದಲೇ ಅರ್ಚಕರಿಗೆ ವಾಸ್ತು ಪಾಠ ಆಗಿದೆ. ಗುದ್ದಲಿ ಪೂಜೆ ಮಾಡಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಬೋಧನೆ ಮಾಡಬೇಕು ಅಂತ ಎಚ್ ಡಿ ರೇವಣ್ಣ ಅವರೇ ಅಲ್ಲಿ ಅರ್ಚಕರಿಗೆ ಪಾಠ ಮಾಡಿದ್ದಾರಂತೆ. ಸಚಿವ ರೇವಣ್ಣ ಅವರ ವಾಸ್ತು ಜ್ಞಾನವನ್ನ ಕಂಡು ಅರ್ಚಕರೇ ಕಂಗಾಲಾಗಿದ್ದಾರೆ. ಹಾಸನದ ಏಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ವಿದ್ಯಾರ್ಥಿ ನಿಲಯದ ಒಂದು ಶಂಕುಸ್ಥಾಪನೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅರ್ಚಕರು ಮಾಡುವಂತಹ ಒಂದು ರೀತಿ ಏನು ವಾಸ್ತು ವಿಚಾರವಾಗಿ ಎಚ್ ಡಿ ರೇವಣ್ಣ ಅವರಿಗೆ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಈ ರೀತಿ ಮಾಡೋದಲ್ಲ, ಈ ರೀತಿ ಮಾಡಬೇಕು, ಈ ದಿಕ್ಕಿನಲ್ಲಿ ಮಾಡಬೇಕು ಅಂತ ಅವರಿಗೆ ಪಾಠ ಮಾಡಿದ್ದಾರೆ. ಲೋಕೋಪಯೋಗಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ಗುದ್ದಲಿ ಪೂಜೆಗೆ ತೆಗೆದಿದ್ದಂತಹ ಪಾಯ ನೋಡಿ ರೇವಣ್ಣ ಅವರು ಕೆಂಡಾಮಂಡಲವಾಗಿದ್ದಾರೆ. ಯಾವ ದಿಕ್ಕಿಗೆ ಪಾಯವನ್ನ ತೆಗಿಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಅಂತ ಅವರಲ್ಲಿ ಒಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ರೇವಣ್ಣನವರ ವಾಸ್ತು ಜ್ಞಾನವನ್ನು ಕಂಡು ಖುದ್ದು ಅರ್ಚಕರೇ ಶಾಕ್ ಆಗಿದ್ದಾರೆ. ಅನುಭವಿ ಅರ್ಚಕರ ಬದಲು ಇವರನ್ನ ಯಾಕ್ರಿ ಕರೆಸಿದ್ರಿ ಅಂತ ಅವರು ಗರಂ ಆಗಿದ್ದಾರೆ. ಮಿನಿಸ್ಟರ್ ರೇವಣ್ಣ ಅವರು ವಾಸ್ತು ಪಾಠ ಮಾಡಿದ್ದಾರೆ. ಕೊನೆಗೆ ಗುದ್ದಲಿ ಪೂಜೆ ಮಾಡುವಂತ ದಿಕ್ಕನ್ನೇ ರೇವಣ್ಣ ಬದಲು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ರೇವಣ್ಣ ಅವರಲ್ಲಿ ವಾಸ್ತು ಪಾಠ ಮಾಡಿದ್ದಾರೆ. ಇದೇ ಮೊದಲ ರೇವಣ್ಣ ಅವ್ರ ರೀತಿ ಆಕ್ಟಿವ್ ಆಗಿರ್ತಾರೆ. ಕುಮಾರಸ್ವಾಮಿ ಅವರ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲೂ ಕೂಡ ಅವ್ರು ಮಾತನಾಡೋದು ನೋಡಿರ್ತೀವಿ ಮಧ್ಯ ಮಧ್ಯೆ. ಸೊ ಇಲ್ಲಿ ಏನಾಯ್ತು ಆಕ್ಚುಲಿ ಅಂತ ಏನು ಲೋಕೋಪಯೋಗಿ ಸಚಿವ ರೇವಣ್ಣ ಅವರು ಯಾವಾಗಲೂ ಕೂಡ ವಾಸ್ತು ಮತ್ತು ದೇವರಲ್ಲಿ ಅಪಾರ ನಂಬಿಕೆಯನ್ನ ಹೊಂದಿರುವಂತವರು. ವಾಸ್ತು ಪ್ರಕಾರ ಯಾವುದೇ ಕಾರ್ಯ ಕೆಲಸವನ್ನ ಮಾಡ್ಬೇಕಾದ್ರೆ, ಯಾವುದೇ ಖಾಸಗಿ ಕಾರ್ಯ ಇರ್ಬೋದು ಮತ್ತೆ ಸರ್ಕಾರಿ ಕಾರ್ಯ ಕೆಲಸ ಇರ್ಬೋದು, ಯಾವುದೇ ಮಾಡ್ಬೇಕಾದ್ರೂ ಕೂಡ ಅವರು ವಾಸ್ತು ಪ್ರಕಾರವೇ ಆಯಾ ಕಟ್ಟಡವನ್ನ ಕಟ್ಟುವಂತದ್ದು ಮತ್ತು ಆಯಾ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವಂತದ್ದು. ಅದೇ ರೀತಿ ವಾಸ್ತು ಪ್ರಕಾರ ಈಗ ಏನು ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅರ್ಚಕರು ದಕ್ಷಿಣ ದಿಕ್ಕಿಗೆ ಅಡಿಪಾಯವನ್ನ ತಗಲಿಕ್ಕೆ ಅವರು ಮಾರ್ಕನ್ನ ಮಾಡ್ತಾರೆ ಮತ್ತು ಅಲ್ಲಿ ನೀರನ್ನ ಹಾಕ್ಲಿಕ್ಕೆ ಇದ್ ಮಾಡ್ತಾರೆ. ಆಗ ಅದನ್ನ ನೋಡಿದಂತ ರೇವಣ್ಣ ಅವರು ಅರ್ಚಕರಿಗೆ ಸಖತ್ ಕ್ಲಾಸ್ ಅನ್ನ ತಗೊಳ್ಕೊಳ್ತಾರೆ. ದಕ್ಷಿಣ ದಿಕ್ಕಿಗೆಲ್ಲ ಪೂರ್ವ ದಿಕ್ಕಿಗೆ ಬರುವಂತೆ ಆ ಕಡೆ ಅಂದ್ರೆ ಎಡಭಾಗದಲ್ಲಿ ಪೂರ್ವ ದಿಕ್ಕಿನಾಗೆ ನೀವು ನೀರನ್ನ ಹಾಕಿ ಮತ್ತು ಅಲ್ಲಿ ಕಲ್ಲನ್ನ ಹಾಕಿ ಶಂಕುಸ್ಥಾಪನೆಗೆ ಪೂಜೆಯನ್ನ ನೆರವೇರಿಸಿ ಅಂತ ಏನು ಹೇಳ್ತಾರೆ ಅರ್ಚಕರಿಗೆ. ಅದೇ ಅರ್ಚಕರಿಗೆ ಈ ವಿಷಯ ಅಂದ್ರೆ ರೇವಣ್ಣನವರು ಈ ರೀತಿ ವಾಸ್ತುವನ್ನ ನಂಬ್ತಾರೆ ಅನ್ನುವಂಥದ್ದು ಏನು ಕೂಡ ಗೊತ್ತಿರೋದಿಲ್ಲ. ಅವ್ರು ಎಂದಿನಂತೆ ತಮ್ಮ ಪಾಡಿಗೆ ತಾವು ಪೂಜೆಯನ್ನ ನೆರವೇರಿಸ್ತಾ ಇರ್ತಾರೆ ಮತ್ತು ಆ ರೀತಿ ಕಲ್ಲನ್ನ ಹಾಕ್ತಿರ್ತಾರೆ. ಏನೋ ಅಲ್ಲಿ ಅಧಿಕಾರಿಗಳು ಗುರುತನ್ನ ಮಾಡಿರ್ತಾರೆ, ಅಲ್ಲಿ ಕಲ್ಲನ್ನ ಹಾಕ್ತಿರ್ತಾರೆ. ಅದಕ್ಕೆ ರೇವಣ್ಣವರು ಮೊದಲಿಂದಲೂ ಕೂಡ ಅಪಾರವಾಗಿ ಏನು ಜ್ಯೋತಿಷ್ಯ ಮೇಲೆ ನಂಬಿಕೆ ಇರುವಂತದ್ದು. ಯಾವುದೇ ಅದು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ವಾಸ್ತುವನ್ನೇ ನೋಡ್ಕೊಂಡವರು ಆ ಕಾರ್ಯವನ್ನ ಮಾಡುವಂತದ್ದು. ಜೊತೆಗೆ ಮನೆಯಿಂದ ಹೊರಡ್ಬೇಕಾದ್ರೂ ಕೂಡ ಬೆಳಿಗ್ಗೆ ಎಷ್ಟೊತ್ತಿಗೆ ಏನೋ ವಾಸ್ತುವನ್ನ ನೋಡಿ ಎಷ್ಟೊತ್ತಿಗೆ ರಾಹು ಕಾಲ ಗುಳಿ ಕಾಲ ಯಾವ ಕಾಲ ಇರ್ತಾರೆ, ರಾಹು ಕಾಲದಲ್ಲಿ ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ ಅವರು. ಎಷ್ಟು ಮಧ್ಯಾಹ್ನ 1 ಗಂಟೆ ಆಗ್ಲಿ ಅಥವಾ 4 ಗಂಟೆ ಆದ್ರೂ ಕೂಡ ಅವರು ಹೊರಗಡೆ ಬರೋದಿಲ್ಲ. ಗುಳಿ ಕಾಲದಲ್ಲಿ ಅಂದ್ರೆ ಒಳ್ಳೆ ಶುಭಗಳಿಗೆಲ್ಲ ಮಾತ್ರ ಮನೆಯನ್ನ ಬಿಡುವಂತದ್ದು. ಅಷ್ಟೊಂದು ಅವರು ಜ್ಯೋತಿಷ್ಯದಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಹೊಂದಿರುವಂತದ್ದು ರೇವಣ್ಣವರು. ಏನು ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸುವಂತ ಸಂದರ್ಭದಲ್ಲಿ ಅರ್ಚಕರಿಗೆ ವಾಸ್ತು ಪ್ರಕಾರ ಸರಿಯಾಗಿ ಹಾಕಿ ಅಂತ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್. ಯಾಕೆ